ಇಲ್ಲ ಬರ ಅಂತ ಈಗ ರಾಮನಗರ ಮತ್ತೆ ಮಾಗಡಿ 2 ತಾಲೂಕು ಕೂಡ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಬರ ಅಂತ ಘೋಷಣೆ ಆಗೋದ್ರಿಂದ ಯಾವ್ಯಾವ ಸವಲತ್ತುಗಳು ಕೊಡ್ಬೇಕು, ರೈತರಿಗೆ ಏನ್ ಅನುಕೂಲ ಮಾಡ್ಕೊಡ್ಬೇಕು, ಕುಡಿಯೋ ನೀರಿಗೆ ಏನ್ ಅನುಕೂಲ ಆಗ್ಬೇಕು, ಮೇವಿಗೆ ಏನ್ ಮಾಡ್ಕೊಡ್ಬೇಕು, ಇವೆಲ್ಲಾನು ಕೂಡ ಇವತ್ತು ಪರಿಶೀಲನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಕೆಲವೊಂದು ಭಾಗಗಳಲ್ಲಿ ಬರ ಇದ್ರು ಕೂಡ ಘೋಷಣೆ ಆಗಿಲ್ಲ ಅಂತ ಕಾಂಗ್ರೆಸ್ ಶಾಸಕರ ಶಾಸಕರು ಹೇಳ್ತಾರೆ. ಇಲ್ಲ ನೋಡಿ, ಅದು ವೈಜ್ಞಾನಿಕವಾಗಿ ತೀರ್ಮಾನ ಆಗ್ಬೇಕು. ಬರ ತೀರ್ಮಾನ ಮಾಡ್ತಕ್ಕಂಥದ್ದು ಒಂದು ಮಳೆ ಆಧಾರಿತ ಮತ್ತೆ ಅಲ್ಲಿ ಕೃಷಿ ಆಧಾರದ ಮೇಲೆ ತೀರ್ಮಾನ ಆಗ್ತಕ್ಕಂಥದ್ದು. ಅದಕ್ಕೆ ಅದನ್ನ ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ಅವ್ರು ಏನಾರ ಮಾಹಿತಿ ಕೇಳಿದ್ರೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಅವ್ರು ನಮ್ಮ ಶಾಸಕರಿಗೆ ಮನವಿ ಮಾಡ್ತೀನಿ, ಅಲ್ಲಿ ಹೋಗಿ ಅದ್ರ ಬಗ್ಗೆ ಯಾಕೆ ಆಗ್ಲಿಲ್ಲ, ಏನ್ ಆಗ್ತಾ ಇದೆ ಅಂತಕ್ಕಂಥ ಬಗ್ಗೆ ಮಾಹಿತಿ ತಗೊಂಡು ನಮ್ಮ ಜಿಲ್ಲೆದು ರಿವ್ಯೂ ಮಾಡ್ತಿದ್ದಾರೆ ಸರ್. ಪರಿಸ್ಥಿತಿ ಹೇಗಿದೆ, 2 ತಾಲೂಕಲ್ಲಿ ಬರ ಬಿಟ್ರೆ ಬೇರೆ ಕಡೆ ಏನೇನ್ ಸಮಸ್ಯೆಗಳಿದೆ ಅದನ್ನ ರಿವ್ಯೂ ಮಾಡಕ್ಕೆ ಇವತ್ತು ಬಂದಿದ್ದೀವಿ. ಪರಿಸ್ಥಿತಿ ಹೇಗಿದೆ, ಏನ್ ಮಾಡ್ಬೇಕು, ನಾವು ಯಾವ ರೀತಿ ಬರ ಎದುರಿಸ್ಬೇಕು ಅಂತ ಹೇಳಿ ಪ್ರಮುಖವಾಗಿ ಕುಡಿಯೋ ನೀರು ಮತ್ತೆ ಮೇವು, ಜಾನುವಾರುಗಳಿಗೆಲ್ಲ ಮೇವು ಬೇಕಾಗ್ತದೆ. ಅದರಿಂದ ಆ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಜಾನುವಾರುಗಳಿಗೆ ಯಾವ ರೀತಿ ಮೇವು, ನಮ್ಮ ಸಾರ್ವಜನಿಕರಿಗೆ ಏನ್ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಲಿಕ್ಕೆ ಬಂದಿತ್ತು. ಹಾಗೇನು ಚರ್ಚೆ ಆಗ್ತದೆ ಸರ್. ಬಿಜೆಪಿ ಕೂಡ ಸದನ ನಡೆಯಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಸದನ ನೋಡಿ, ಇಂಥ ಬರದ ಸಂದರ್ಭದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಇಟ್ಕೊಂಡು ಅನವಶ್ಯಕವಾಗಿ ಸದನದ ಸಮಯವನ್ನ ಹಾಳು ಮಾಡಿದ್ರು. ಅನೇಕ ಚರ್ಚೆಗಳಾಗಬೇಕಾಗಿತ್ತು. ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಇರ್ಬೋದು, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇರ್ಬೋದು, ಇವತ್ತು ಬರದ ಪರಿಸ್ಥಿತಿ ಬಗ್ಗೆ ಚರ್ಚೆ ಇರ್ಬೋದು. ಇವೆಲ್ಲವನ್ನ ಬಿಟ್ಟು ಸುಮ್ಮನೆ ಅನವಶ್ಯಕವಾಗಿ ಸಮಯನ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಬಹುಶಃ ಇದರಿಂದ ಏನ್ ಸಾಧನೆ ಮಾಡಿದ್ರು ಅವರು? ಇದರಿಂದ ಏನು ಕೂಡ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ. ಅವ್ರು ಒಂದೇ ಉದ್ದೇಶ, ಕೇಂದ್ರದಲ್ಲಿ ಧರ್ಮಾಂತರ ಪ್ರಧಾನ ಅವ್ರು ರಾಜೀನಾಮೆ ಕೊಡಿಸ್ಬಿಟ್ಟಾರೆ, ನಾವು ಕೊಡಿಸ್ಬೇಕು ಅನ್ನೋದೊಂದು ಬಿಟ್ರೆ ರಾಜ್ಯದ ಹಿತದೃಷ್ಟಿಯಿಂದ ಅವ್ರೇನು ಕೂಡ ಮಾಡಲಿಲ್ಲ. ಈ ಸೆಷನ್ ಸಂಪೂರ್ಣವಾಗಿ ವಿರೋಧ ಪಕ್ಷ ವಿಫಲ ಆಗಿದೆ. ಸರ್, ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂತ ಸುದ್ದಿ ಇದೆ ಸರ್. ಇಲ್ಲ, ನನ್ಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತದೆ, ಚರ್ಚೆ ಕೂಡ ಆಗ್ತದೆ ಸರ್. ಇದಕ್ಕೆ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಮಾಡ್ತಾರೆ. ಈ ನೈಸ್ ವಿರುದ್ಧ ಒಂದು ಹೋರಾಟ ಇರ್ಲಿ, ಅದು ನೈಸ್ ನಮ್ದಲ್ಲ, ಅದು ಸರ್ಕಾರದ ನೈಸು. ಅದೇನು ಕೋರ್ಟ್ ಅಲ್ಲಿ ಏನೋ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ನಮಗೂ ಕೂಡ ಅದು ಗೊತ್ತಿಲ್ಲ. ಈಗ ನಮ್ದೊಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ, ನೈಸ್ ವಿಚಾರದಲ್ಲಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ. ಆ ಮೀಟಿಂಗ್ ಕರೆದಾಗ ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದು ನೈಸ್ ಏನು ಸರ್ಕಾರದ್ದಲ್ಲ, ಅದು ಇಟ್ಸ್ ಎ ಪ್ರೈವೇಟ್ ಏಜೆನ್ಸಿ. ದೇವೇಗೌಡ್ರ ಈ ನೈಸನ್ನ ಮೊದಲು ಈ ರಾಜ್ಯಕ್ಕೆ ತಂದವರು ಸನ್ಮಾನ್ಯ ದೇವೇಗೌಡ್ರೆ. ಅವರು ಅಂಕಿತ ಹಾಕಿ ಅವ್ರ PWD ಮುಖ್ಯಮಂತ್ರಿ ಆಗಿದ್ದಾಗ ತಗೊಂಡ್ಬಂದ್ರು. ಆ ಕೂಸ ಇದು ಬೃಹದಾಕಾರವಾಗಿ ಬೆಳೆದಿದೆ. ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ. ಅದ್ರ ವಿರುದ್ಧ ಅದೇ ವಿಚಾರ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕೆ JDS ರಾಜ್ಯ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಏನು? ಕೋರ್ಟ್ ಅಲ್ಲಿ ಇದೆ, ಅದು ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆರ್ಡರ್ ಮಾಡಿ ಹೈಕೋರ್ಟ್. ನಿಮ್ಮ ಹತ್ರ ಇದೆಯಾ ಆರ್ಡರ್? ಮಾಧ್ಯಮದವ್ರ ಹತ್ರ ಇದೆಯಾ? ತೋರಿಸಿ ಆರ್ಡರ್ ಇದ್ರೆ. ಏನ್ ಆರ್ಡರ್ ಮಾಡಿದೆ ಕೋರ್ಟ್? ದಯಮಾಡಿ ತಿಳಿಸಿ. ನೀವು ಅದಕ್ಕೆ ನೀವು ಒಳ ಹೋಗ್ಬೇಕು. ನೀವು ಆರ್ಡರ್ ಏನಿದೆ, ಅವ್ರು ಏನ್ ಹೇಳ್ತಾ ಇದಾರೆ ವಿರೋಧ ಪಕ್ಷದವರು, ಅದಕ್ಕೆ ಏನಿದೆ ಆದೇಶ, ಆಧಾರ ಬೇಕಲ್ಲ. ನಿಮ್ಮ ಹತ್ರ ಆಧಾರ ಇದೆಯಾ? ಕೋರ್ಟ್ ಆರ್ಡರ್ ನಿಮ್ಮ ಹತ್ರ ಇದೆಯಾ? ಕೋರ್ಟ್ ಆರ್ಡರ್ ಇಲ್ಲ. ಕೋರ್ಟ್ ಆರ್ಡರ್ ಬಗ್ಗೆ ಸುಮ್ಮನೆ ವ್ಯಾಖ್ಯಾನ ಮಾಡ್ತಾವ್ರೆ. ಅದ್ರ ಬಗ್ಗೆ ಸಂಬಂಧಪಟ್ಟಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಸರ್. ಏನಿದೆ, ಏನ್ ಆದೇಶ? ಇಲ್ಲಿ ಕೆಲವೊಂದಿಷ್ಟು ಭ್ರಷ್ಟಾಚಾರಗಳು ನಡೆದಿದೆ, ಇದ್ರ ಬಗ್ಗೆ ಸರ್ಕಾರ ಹೇಳಿದ್ದಾರೆ ಸರ್. ಅಲ್ಲ, ನನ್ನ ಹತ್ರ ನಮ್ಗಂತೂ ಗೊತ್ತಿಲ್ಲ. ಅದ್ ನೋಡೋಣ. ಈಗ ನಮ್ ಕಮಿಟಿ ಇದೆಯಲ್ಲ, ಕಮಿಟಿ ಮುಂದೆ ಅದೇನ್ ಚರ್ಚೆ ಆಗ್ತದೆ ಅದ್ ನೋಡ್ಬಿಟ್ಟು ನಾವು ತೀರ್ಮಾನ ತಗೊಂತೀವಿ. ಯಾವುದೇ ಕಾರಣಕ್ಕೆ ಇಲ್ಲಿ ಅನವಶ್ಯಕವಾದಂತ ಭ್ರಷ್ಟಾಚಾರ ಇರ್ಬೋದು, ಬೇರೆ ಬೇರೆ ತೊಂದರೆಗಳಿಗೆ ಅವಕಾಶ ಕೊಡೋದಿಲ್ಲ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಅಷ್ಟೇ, ನಮ್ಮ ಸರ್ಕಾರನೂ ಅಷ್ಟೇ. ಅದಕ್ಕೆ ಒಂದು ಸಬ್ ಕಮಿಟಿ ಮಾಡಿದ್ದಾರೆ. ಆ ಕಮಿಟಿನಲ್ಲಿ ಮೀಟಿಂಗ್ ಶಾರ್ಟ್ಲಿ ಮೀಟಿಂಗ್ ಆಗ್ತದೆ. ಈ ಬರ ಇರೋದ್ರಿಂದ ಸ್ವಲ್ಪ ಕಮಿಟಿ ಮೀಟಿಂಗ್ ಸ್ವಲ್ಪ ನಿಧಾನ ಆಗ್ತಾ ಇದೆ. ಬರದ ಚರ್ಚೆಗಳ ನಂತರ ಅದ್ರ ಬಗ್ಗೆ ನಾವು ಶಿವಕುಮಾರ್ ಅವರು ನೈಸೂರನ್ನ ಟೇಕ್ ಆಫ್ ಮಾಡ್ತಿದ್ದಾರೆ, ಅವರು ಸ್ವಂತ ಬಂಡವಾಳ ಆಗ್ತಾ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಉಡಾಫೆ ಮಾತುಗಳಿಗೆಲ್ಲ ಉತ್ತರ ಕೊಡಲ್ಲ ರೀ. ಆಧಾರ ಇರ್ಬೇಕಲ್ಲಪ್ಪ. ಆಧಾರ ಇದೆಯಾ? ನಾನು ಮೊದಲೇ ಹೇಳ್ತೀನಿ, ಕೇಂದ್ರ ಮಂತ್ರಿಯಾಗಿ ಆಧಾರ ಇಟ್ಕೊಂಡು ಮಾತಾಡ್ಬೇಕು ಅವರು. ಸುಮ್ಮನೆ ಉಡಾಫೆ ಮಾತುಗಳಿಗೆಲ್ಲ ನಾವು ಉತ್ತರ ಕೊಡ್ಲಿಕ್ಕೆ ಆಧಾರ ಇದೆಯೇನ್ರಿ ಅದ್ರ ಬಗ್ಗೆ? ಸುಮ್ಮನೆ ನಾನು ಹೇಳಿದ್ದೀನಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಮಾಜಿ ನಾಯಕರಾದಂತ ಕುಮಾರಣ್ಣ ಅವ್ರಿಗೆ ಹೊಟ್ಟೆ ತೊಳಸ್ತಾರೆ ಅಂತ ಹೇಳಿದೀನಿ. ದಿವಸ ಒಂದು ಆರೋಪ ಮಾಡ್ಬೇಕಷ್ಟೇ. ಅವರು DK ಶಿವಕುಮಾರ್ ಅವರು ಒಂದು ಆರೋಪ ಮಾಡ್ತಾವ್ರಷ್ಟೇ. ಆಧಾರ ತಗೊಂಡ್ಬರ್ಲಿ, ನಮ್ಗೆ ಆಧಾರ ತೋರಿಸ್ಲಿ. ಈ ರೀತಿ ನೋಡಿ, ಇದು ಬೇನಾಮಿ ಹೆಸರು ಮಾಡ್ಕೊಂಡವ್ರೆ ಅಂತ ಆಧಾರ ತೋರಿಸ್ಲಿ. ಅದ್ ಬಿಟ್ಬಿಟ್ಟು ಸುಮ್ಮನೆ ಇಲ್ಲಿ ಮಾಡಕ್ ಕೆಲಸ ಇರ್ತಕ್ಕಂಥ ರೀತಿನಲ್ಲಿ ಅಲ್ಲಿ ಕೇಂದ್ರದಲ್ಲಿ ಮಾಡಕ್ ಕೆಲಸ ಅಷ್ಟೊಂದು ಐತೆ. ಅದ್ ಬಿಟ್ಬಿಟ್ಟು ಬಂದಿಲ್ಲಿ ಬರೀ DK ಶಿವಕುಮಾರ್ ಅವ್ರನ್ನ ಬೈಕೊಂತಿರೋದು. ಈಗ ಹಿಂದೆ ಮಹಾರಾಜರು ಕಾಲದಲ್ಲಿ ಒಗಳು ಭಟ್ರನ್ನ ಇಟ್ಕೊಂಡಿದ್ರಂತೆ. ಒಂದಷ್ಟು ಜನ ಒಗಳೋರು ಬೆಳಿಗ್ಗೆ ಇದ್ರೆ ಜೈ ಹುಜೂರ್ ಅನ್ನೋರು, ಒಂದಷ್ಟು ಜನ ಬೈಯೋರು ಮಡಿಕೊಂಡಿದ್ರಂತೆ ಮಹಾರಾಜರು. ಹಂಗೆ ನಮ್ಮ ಸರ್ಕಾರ ಬೈಯಕ್ಕೆ ನಾವು ಕುಮಾರಣ್ಣನ ಮಡಿಕೊಂಡಿದ್ದೀವಿ. ಬೆಳಿಗ್ಗೆ ಎದ್ದು ಬೈಲಿ ಅವ್ರು, ಅನುಕೂಲ ಆಗ್ತದೆ. ಅಸಹ್ಯ.
ಒಬ್ಬ ಲೀಡರ್ ಆಗಿಂತ ಮಾತಾಡಬಾರ್ದು. ₹1 ಏನಾದ್ರು ಅದ್ರಲ್ಲಿ ನಾನು ತಪ್ಪಿದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಅದ್ರಲ್ಲಿ ನನ್ನ ತಪ್ಪನ್ನ ಅವರು ಪ್ರೂವ್ ಮಾಡ್ಲಿ. ನಾನು ಯಾಕೆ ನನ್ಗೆ ಅದು ದರ್ದಿಲ್ಲ, ನಾನು ತಪ್ಪು ಮಾಡಿದಾಗ ಅವ್ರು ಕಾಲಿಟ್ಕೊತಿದ್ದೆ, ನಾನೇನು ತಪ್ಪು ಮಾಡಿಲ್ಲ. ಆದ್ರೆ ಅವ್ರು ಪ್ರೂವ್ ಮಾಡದೆ ಹೋದ್ರೆ ಅವ್ರು ರಾಜಕೀಯದಿಂದ ನಿವೃತ್ತಿ ಹೊಂದ್ಬೇಕು. ಕೇಳ್ರಿ ಚಾಲೆಂಜು. ಒಂದೇ ₹1, 600 ಕೋಟಿ ಬೇಡ, 1 ಕೋಟಿ, ₹1 ಹಗರಣ ಇದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಇದ್ರ ಸುಮ್ನೆ ಬುಲ್ಡೆ ಬಿಡ್ತಾರಲ್ಲ ಕುಮಾರಸ್ವಾಮಿ ಅವರು, ಅದನ್ನ ದಯಮಾಡಿ ಕ್ಷಮೆ ಕೇಳಬೇಕು, ವಾಪಸ್ ತಗೋಬೇಕು. ಅವ್ರು ಅದನ್ನ ಪ್ರೂವ್ ಮಾಡ್ಲಿ. ಅದ್ರ ಬಗ್ಗೆ ಏನು ಕಾಲಿಡ್ಕೊಳಕ್ ಬಂದಿದ್ದೆ, ನಾನು ತಪ್ಪು ಮಾಡಿದ್ರು ಕಾಲಿಡ್ಕೊತಿದ್ದೆ, ನಾನೇನು ತಪ್ಪು ಮಾಡಿಲ್ಲ. ಅದ್ರಲ್ಲಿ ಸುಮ್ನೆ ಹಿಂಗೆ ಹೇಳಿಲ್ವಾ ಉಡಾಫೆ ಮಾತುಗಳು, ಒಂಥರ ಹೇಳಿಲ್ವಾ ಅವ್ರಿಗೆ? ಅವ್ರ ಮಾತುಗಳೇ ಅಸಹ್ಯ ಆಯ್ತದ, ಜನಗಳಿಗೆ ಅಸಹ್ಯ ಆಯ್ತದ, ನಮ್ಗೆಲ್ಲ ಅಸಹ್ಯ ಆಯ್ತದ ಅವ್ರ ಮಾತುಗಳು. ಆಧಾರ ಇಟ್ಕೊಂಡು ಮಾತಾಡ್ಲಿ, ಅದ್ರ ಬಗ್ಗೆ ನಾವು ಉತ್ತರ ಕೊಡ್ತೀವಿ. ಆಧಾರ ಇಲ್ದೇ ಇರ್ತಕ್ಕಂಥ ಮಾತುಗಳು ಆಡೋದು ಅವ್ರಿಗೇನೋ ಹೊಟ್ಟೆ ತೊಳಸೋದಲ್ಲ. ಪಾಪ ಅವ್ರಿಗೇನೋ ಒಂದು ಔಷಧಿ ಕೊಡಿಸ್ಬೇಕು ನಾವು ಇವಾಗ. ಹೌದಾ? ನಂದ ಆ ವಿಚಾರವಾಗಿ ನಮ್ಮ ಹೆಸರನ್ನ ಎತ್ತಬೇಡಿ ಅನ್ನೋ ಕಾರಣಕ್ಕೆ ತಾವು ಹೋಗಿದ್ರಿ ಅಸಹ್ಯ ಹೇಳಿಲ್ವಾ? ನನ್ನ ಹೆಸರಲ್ಲ ರೀ. ಒಂದೇ ₹1 ಅದ್ರಲ್ಲಿ ಏನಾದ್ರು ಕೂಡ ನನ್ ತಪ್ಪಿದ್ರೆ ನಾನು ರಾಜಕೀಯ ನಿವೃತ್ತಿ. ಇಲ್ದ್ರೆ ಇವ್ರೇನ್ ಮಾಡ್ತಾರೆ ಕೇಳಿ? ಬಾಯಿ ಬಂದಂಗ್ ಬಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಮಳೆ ಸೇರ್ಕೋತಾರೆ ಕೇಳಿ. ಸ್ವಲ್ಪ ಮಾತಾಡ್ಬೇಕು. ಕೇಂದ್ರ ಮಂತ್ರಿ ಸ್ವಲ್ಪ ಜವಾಬ್ದಾರಿತಾಗಿ ಮಾತಾಡ್ಬೇಕು. RSS ವಿಚಾರ ತಾವು 9 ತಿಂಗಳ ಹಿಂದೆ ಇದರಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ ಈಗ ಯಾರು ಶಿಕ್ಷಕರುಗಳು ಸರ್ ಕಾರ್ಯಕ್ರಮದಲ್ಲಿ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಮ್ಮ ಮಂತ್ರಿಗಳು ಉತ್ತರ ಕೊಡ್ತಾರೆ.